ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮಧ್ಯಾಹ್ನ 3:15 ಚಂದ್ರಗ್ರಹಣ ಆರಂಭವಾಗುತ್ತೆ. ಇವತ್ತು ಹೋಳಿ ಹುಣ್ಣಿಮೆಯ ದಿನ ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮಧ್ಯಾಹ್ನ 3:15 ಚಂದ್ರಗ್ರಹಣ ಆರಂಭವಾಗುತ್ತೆ. ಹೋಳಿ ಹುಣ್ಣಿಮೆಯಂದೇ ರಕ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಹೀಗಾಗಿ ರಾಜ್ಯದ ದೇಗುಲಗಳಲ್ಲಿ ದರ್ಶನದ ಸಮಯ ಬದಲಾಗಿದೆ. ಭಾರತದಲ್ಲಿ 21 ನಿಮಿಷಗಳ ಕಾಲ ಚಂದ್ರಗ್ರಹಣ ಗೋಚರವಾಗುತ್ತೆ. ಸಂಜೆ 6:47 ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣ ಅಂತ್ಯವಾಗುತ್ತೆ. ಆದರೆ ಇನ್ನೊಂದು ಕಡೆ ಚಂದ್ರಗ್ರಹಣದಿಂದ ಜಲಕಂಟಕ ಎದುರಾಗುತ್ತಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ಚಂದ್ರ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ನೀರಿನ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾನೆ. ಹೀಗಾಗಿ ಹುಣ್ಣಿಮೆಯ ಸಂದರ್ಭಗಳಲ್ಲಿ ಸಮುದ್ರದಲ್ಲಿ ಅಲೆಯ ರಭಸ ಹೆಚ್ಚಾಗಿರುತ್ತೆ. ಹೀಗಾಗಿ ಆದಷ್ಟು ಅವಾಯ್ಡ್ ಮಾಡಬೇಕು ಸಮುದ್ರ ತೀರಗಳಿಗೆ ಭೇಟಿ ನೀಡೋದನ್ನು, ಅದು ಕೂಡ ಹುಣ್ಣಿಮೆಯ ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ಹೀಗಾಗಿ ಇವತ್ತು ಚಂದ್ರಗ್ರಹಣ ಇರೋದ್ರಿಂದ ಜಲಕಂಟಕ ಎದುರಾಗುತ್ತಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಹೋಳಿ ಹಬ್ಬದಂದೇ ನಭೋ ಮಂಡಲದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಮಧ್ಯಾಹ್ನ 3:20 ಆರಂಭವಾಗಿ ಸಂಜೆ 6:27 ಕೊನೆಗೊಳ್ಳುತ್ತೆ ಈ ಒಂದು ಗ್ರಹಣ. ವಿಶ್ವದಾದ್ಯಂತ ಒಟ್ಟು 3:27 ಕಾಲ ಗೋಚರವಾಗುತ್ತೆ. ಭಾರತದಲ್ಲೂ ಕೂಡ ವಿಶಿಷ್ಟವಾದ ಚಂದ್ರಗ್ರಹಣ ಗೋಚರವಾಗುತ್ತೆ. ಭೂಮಿಯ ನೆರಳಿನಿಂದ ಕೆಂಪು ಅಥವಾ ತಾಮ್ರದ ಬಣ್ಣದಲ್ಲಿ ಗೋಚರವಾಗುತ್ತೆ. ಇದನ್ನ ಬ್ಲಡ್ ಮೂನ್ ಅಂತಲೂ ಕೂಡ ಕರೀತಾರೆ. ಉತ್ತರ ಅಮೆರಿಕ, ಆಸ್ಟ್ರೇಲಿಯಾ ಹಾಗೂ ಪೂರ್ವ ಏಷ್ಯಾದಲ್ಲಿ ಗ್ರಹಣ ಸಂಪೂರ್ಣವಾಗಿ ಗೋಚರವಾಗುತ್ತೆ. ಹಾಗೆ ಭಾರತದಲ್ಲಿಯೂ ಕೂಡ ಭಾಗಶಃ ಈ ಚಂದ್ರಗ್ರಹಣವನ್ನು ವೀಕ್ಷಣೆ ಮಾಡಬಹುದಾಗಿದೆ. ಇವತ್ತು ನಡೆಯುತ್ತೆ ಈ ಒಂದು ಚಂದ್ರಗ್ರಹಣ. ಈ ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿದೆ. ಇನ್ನು ಇವತ್ತು ಪಾಲ್ಗುಣ ಶುಕ್ಲ ಹುಣ್ಣಿಮೆ ದಿನ ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಆಕಾಶದಲ್ಲಿ ಚಮತ್ಕಾರವನ್ನ ಸೃಷ್ಟಿಸುತ್ತೆ. ಬಿಳಿ ಬಣ್ಣದಲ್ಲಿ ಕಂಗೊಳಿಸ್ತಾ ಬೆಳದಿಂಗಳ ಬೆಳಕು ಕೊಡ್ತಾ ಇದ್ದ ಚಂದ್ರ ಇವತ್ತು ರಣ ಕೆಂಪೇರಿ ರಕ್ತ ವರ್ಣಕ್ಕೆ ತಿರುಗಿ ಆಗಸದಲ್ಲಿ ಮಾಯೆಯನ್ನ ಸೃಷ್ಟಿಸಲಿದೆ.